ಇಡೀ ಏಷ್ಯಾದಲ್ಲಿ ಅತಿ ದೊಡ್ಡ APMC ಮಾರುಕಟ್ಟೆ ಅಂತಕ್ಕಂಥ ಬಿರುದು ಪಡೆದುಕೊಂಡಿರ್ತಕ್ಕಂಥ ಮಾರುಕಟ್ಟೆ ಅಂದರೆ ಅದು ಹುಬ್ಬಳ್ಳಿಯ ಅಮರಗೋಳದಲ್ಲಿರ್ತಕ್ಕಂಥ APMC ಮಾರುಕಟ್ಟೆ. ಈ APMC ಮಾರುಕಟ್ಟೆಗೆ ರಾಜ್ಯದ ಬಹುತೇಕ ಅಂದರೆ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆಗಳಿಂದ ರೈತಾಪಿ ವರ್ಗದ ಜನರು ಅಂದರೆ ಅನ್ನದಾತರು ತಾವು ಬೆಳೆದಂಥ ಬೆಳೆಗಳನ್ನು ಇಲ್ಲಿ ಮಾರಾಟ ಮಾಡಲಿಕ್ಕೆ ಬರ್ತಾರೆ. ಆದರೆ ಬಂದಂಥ ರೈತರಿಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಕಾಡ್ತಾ ಇರ್ತಕ್ಕಂಥದ್ದು. ನಾನೀಗ ರೈತರ ಜೊತೆ ಇದ್ದೀನಿ. ಇವರು ಬೇರೆ ಬೇರೆ ಭಾಗಗಳಿಂದ ಇಲ್ಲಿ APMC ಮಾರುಕಟ್ಟೆಗೆ ಬಂದಿರತಕ್ಕಂಥ ರೈತರು. ಒಂದು ಕಡೆ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ರೈತರು ಏನು ಬರ್ತಾರೆ, ಆ ರೈತರಿಗೆ ಬಂದಂಥ ರೈತರು ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ರೈತರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಈ ಒಂದು ಮಾರುಕಟ್ಟೆ ಆಡಳಿತ ಮಂಡಳಿ ವಿಫಲವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಅವರಿಗೆ ವಸತಿ ಮಾಡುವಂಥ ವ್ಯವಸ್ಥೆ ಇರ್ಬೋದು, ಹೀಗೆ ಬಹುತೇಕ ಮೂಲಭೂತ ಸೌಲಭ್ಯಗಳ ಒಂದು ಕೊರತೆಯಿಂದಾಗಿ ಇಲ್ಲಿ ಬಂದಂಥ ಬಹುತೇಕ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ರೈತರನ್ನೇ ನಾನು ನೇರವಾಗಿ ಕೇಳ್ತೀನಿ, ಇಲ್ಲಿ ಯಾವ ರೀತಿ ಸಮಸ್ಯೆ ಎದುರಾಗ್ತಾ ಇದೆ ಅಂತಕ್ಕಂಥದ್ರ ಕುರಿತು. ಸರಿಗಲ್ಲ, ರೈತರು ಈ ಒಂದು APMC ಮಾರುಕಟ್ಟೆಗೆ ಬರ್ತಾರೆ, ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ? ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಯಾಕಂತ ಹೇಳಿದರೆ ನಮ್ಮ ಹುಬ್ಬಳ್ಳಿ APMC ಅಂದರೆ ನಮ್ಮ ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ APMC ಅಂತ ಬಿರುದು ಪಡೆದಿದೆ, ಹೆಸರು ಪಡೆದಿದೆ. ಆದರೆ ಒಳಗೆ ಬಂದು ನಮ್ಮ ರೈತರ ವ್ಯವಸ್ಥೆಯನ್ನು ನೋಡಿದರೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಆಮೇಲೆ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಆಮೇಲೆ ಇಳ್ಕೋಬೇಕಪ್ಪ ಅಂತಂದ್ರೆ ಇಲ್ಲೆಲ್ಲ ನಮ್ಮ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ ರೈತರು. ಬೇರೆ ಬೇರೆ ಜಿಲ್ಲೆಯಿಂದ ಬಂದ್ರೆ ಅವ್ರಿಗೆ ಇಳ್ಕೊಳಕ್ಕೆ ವ್ಯವಸ್ಥೆ ಇಲ್ಲ. ಅವ್ಯವಸ್ಥೆ ಒಂದು ಗೂಡು ಯಾವುದಪ್ಪ ಅಂತಂದ್ರೆ ನಮ್ಮ ಹುಬ್ಬಳ್ಳಿ APMC ಆಗಿದೆ. ಆದ್ದರಿಂದ ನಿಮಗೆ ಹೆಸರು ಬಿರೋದು ದೊಡ್ಡದೈತಿ, ಒಳಗೆ ಬಂದು ನೋಡಿದ್ರೆ ವ್ಯವಸ್ಥೆ ಇಲ್ಲ, ಅವ್ಯವಸ್ಥೆ ಇದೆ. ರೈತರು ಬಂದಂಥವ್ರಿಗೆ ಅವರಿಗೆ ಟ್ರಾವೆಲಿಂಗ್ ಹೋಗೋಕ್ಕೆ ಬರೋಕ್ಕೂ ವ್ಯವಸ್ಥೆ ಇಲ್ಲ, ಇರೋಕ್ಕೂ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಅವರು ಇಳ್ಕೋಬೇಕಪ್ಪ ಅಂತಂದ್ರೆ ಅವರಿಗೆ ಇಲ್ಲಿ ಇದು ಮಾಡೋಕ್ಕೂ ವಸತಿ ವ್ಯವಸ್ಥೆ ಇಲ್ಲ. ಆದ್ದರಿಂದ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲವೂ ಕೊರತೆ ಇದೆ. ಹೆಸರಿಗೆ ಮಾತ್ರ ಏಷ್ಯಾ ಖಂಡದಲ್ಲಿ ಪ್ರಥಮ ಅಂತೈತಿ. ಆದ್ದರಿಂದ ಈ ಕೂಡಲೇ ಹೆಸರಿಗೆ ತಕ್ಕ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು. ನಮ್ಮ ಬಂದಂಥ ರೈತರಿಗೆ ನೀವು ಅನುಕೂಲ ಮಾಡಿಕೊಡಬೇಕು. ಅಂದಾಗ ಮಾತ್ರ APMC ಏಷ್ಯಾ ಖಂಡದ ನಂಬರ್ 1 ಅಂತೇಳಿ ಆ ಬಿರುದಿಗೆ ನಮ್ಮ ರೈತರಿಗೆ ಅನುಕೂಲ ಆಕತ್ತೆ ಅಂತ ನಾನು ನೇರವಾಗಿ ಅವರಿಗೆ ಹೇಳ್ತಾ ಇದ್ದೇನೆ ಸರ್. ಈಗ ತಾವು ಬೆಳೆದಂಥ ಬೆಳೆಗಳನ್ನು ತಂದು ಇಲ್ಲಿ ಮಾರಾಟ ಮಾಡ್ತಾರೆ ರೈತರು. ಬಹುತೇಕ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆಗಳಿಂದ ರೈತರು ಬರ್ತಾರೆ. ಯಾವ ರೀತಿ ಸಂಕಷ್ಟವನ್ನು, ಯಾವ ರೀತಿ ಸಮಸ್ಯೆಯನ್ನು ಇಲ್ಲಿ ಅನುಭವಿಸ್ತಾ ಇದ್ರು? ಇದು ಉತ್ತರ ಕರ್ನಾಟಕದೊಳಗೆ ದೊಡ್ಡ ಮಾರುಕಟ್ಟೆ. ಇದು ಏಷ್ಯಾ ಖಂಡದೊಳಗೆ ಪ್ರಥಮ ಸ್ಥಾನ ಪಡೆದೈತಿ ಹುಬ್ಬಳ್ಳಿ ಅಮರಗೋಳ APMC ಮಾರುಕಟ್ಟೆ. ಇಲ್ಲಿ ಮತ್ತು ಏನಪ್ಪ ಅಂದ್ರೆ ಮೂಲ ಸೌಲಭ್ಯನೇ ಇಲ್ಲ. ಏನಪ್ಪ ಅಂತಂದ್ರೆ ಅವ್ರಿಗೆ ಇಳ್ಕೊಳಕ್ಕೆ ವಸತಿ ಆಗಲಿ, ಮತ್ತೊಂದು ಟಾಯ್ಲೆಟ್ ಬಾತ್ರೂಮ್ ಆಗಲಿ, ಮತ್ತು ಊಟದ ವ್ಯವಸ್ಥೆ ಆಗಲಿ ಅವ್ರಿಗೆ ಅವ್ಯವಸ್ಥೆ ಐತಿ. ಅದರದ್ದು ಇವು ಇದನ್ನು ಶೀಘ್ರವಾಗಿ ಸರಿಪಡಿಸ್ಬೇಕು. ಯಾಕಂದ್ರೆ ಹೆಸರು ತಕ್ಕಂಗಾಗಿ ಇದು ನಡ್ಕೊಂಡು ಹೋಗ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಏನು ಹೇಳ್ತೀರಿ? ಈಗ ಇಲ್ಲಿನ ಆಡಳಿತ ಮಂಡಳಿ ರೈತರ ಒಂದು ಅನುಕೂಲಕ್ಕಾಗಿ ಮಾಡಬೇಕಾದಂಥ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸ್ತಾ ಇಲ್ಲ. ಹೌದು ಸರ್, ಯಾವ ಸೌಲಭ್ಯಗಳಂದರೆ ಇಲ್ಲೇ ಇಲ್ಲಿ. ಆಮೇಲೆ ಬಂದಂಥ ರೈತರಿಗೆ ವಸತಿ ಇರೋಕೆ ಒಂದು ಜಾಗ ಇಲ್ಲ, ಮಕ್ಕಳು ಕುಡಿಯೋಕೆ ನೀರು ಸಿಗಂಗಿಲ್ಲ. ಹಿಂಗಿದ್ದ ಹೊತ್ನಾಗ ಇಲ್ಲಿ ಬಂದು ವ್ಯವಸ್ಥೆ ಸರಿ ಆಗಂಗಿಲ್ಲ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಾವು ಸ್ವಲ್ಪ ಸರಿ ಮಾಡಿರಿ ಅಂತೇಳಿ ಆಡಳಿತ ಮಂಡಳಿ ಕೇಳ್ಕೊತೀವಿ ನಾವು. ಸರಿ, ಇಲ್ಲ ಆಡಳಿತ ಮಂಡಳಿ ಏನು ಹೇಳ್ತೀರಿ? ಬೇರೆ ಬೇರೆ ಭಾಗದಿಂದ ರೈತರು ಬರ್ತಾರೆ, ಇಲ್ಲಿ ಯಾವುದೇ ವ್ಯವಸ್ಥೆ ಕಾಣ್ತಾ ಇಲ್ಲ. ನೋಡ್ರಿ, ನಾವು ಹೇಳ್ಕೊತ ಕುಂತ್ರೆ ರೈತರಿಗೆ ಭಾಳ ತೊಂದರೆ ಐತಿ. ಎಲ್ಲ ಹೇಳೋಕೆ ಆಗಂಗಿಲ್ಲ. ಇಷ್ಟತನ ನಮ್ಮ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಏನು ತೀರ್ಮಾನ ಕೊಟ್ಟರೆ ಆ ಥರ ಎಲ್ಲ ಇಲ್ಲೇ ನಡೆಸ್ಕೊಡ್ಬೇಕಂತೇಳಿ ನಮ್ಮ ರೈತರಲ್ಲಿ ಒಂದು ರೈತರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಇಲ್ಲಿ? ರೈತರಿಗೆ ಅನೇಕ ಥರ ಸಮಸ್ಯೆಗಳು ಅದಾವ್ರಿ. ರೈತರು ಬರೋಕೆ ಇಲ್ಲೇ ಅನುಕೂಲ ಇಲ್ಲ, ಕುಂದ್ರಾಕ ನಿಂದ್ರಾಕ ಅನುಕೂಲ ಇಲ್ಲ. ರೈತರಿಗೆ ಕಡಿಮೆ ದರದಲ್ಲಿ ಮಾರುಕಟ್ಟೆಯಲ್ಲಿ ಮಾರಾಟ ಆಕೈತಿ. ರೈತರು ಬೆಳೆದಂಥ ಬೆಳೆಗೆ ಏನು ಅನುಕೂಲ ಇಲ್ಲ. ಒಂಥರ ಮಳೆಗಾಲನೂ ರೈತರಿಗೆ ತೊಂದರೆ ಕೊಡ್ತೈತಿ. ಬೆಳೆದಂಥ ಬೆಳೆಗೆ ಸರಿಯಾಗಿ ಬೆಂಬಲ ಬೆಲೆ ಇಲ್ಲ, ಅದು ಸೌಲಭ್ಯ ಅಂತೂ ಇಲ್ಲ. ಅದಕ್ಕಾಗಿ ಎಲ್ಲ ಥರ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವಲ್ಲಿ ವಿನಂತಿ. ಇದಿಷ್ಟು ಬೇರೆ ಬೇರೆ ಭಾಗದಿಂದ ಬಂದಂಥ ರೈತರ ಮಾತುಗಳು. ಒಂದು ಕಡೆ ನಿಜಕ್ಕೂ ಇದು ರೈತರ ನೋವಿನ ಮಾತುಗಳಂತಲೇ ಹೇಳ್ಬೋದು. ಯಾಕಂದರೆ ಇಡೀ ಏಷ್ಯಾದಲ್ಲೇ ನಂಬರ್ 1 ಪಟ್ಟವನ್ನು
ಪಡೆದುಕೊಂಡಿರ್ತಕ್ಕಂಥ APMC ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯಾದಂಥ ಮೂಲಭೂತ ಸೌಲಭ್ಯಗಳಿಲ್ಲ. ಮೂಲಭೂತ ಸೌಲಭ್ಯಗಳ ಕೊರತೆಯಿಂದಾಗಿ ಇಲ್ಲಿ ಬರ್ತಕ್ಕಂಥ ರೈತರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಇಲ್ಲಿನ ಆಡಳಿತ ಮಂಡಳಿ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಈ ನಿಟ್ಟಿನಲ್ಲಿ ಸೂಕ್ತವಾದಂಥ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರೇವಣ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಇಡೀ ಏಷ್ಯಾದಲ್ಲಿ ಅತಿ ದೊಡ್ಡ APMC ಮಾರುಕಟ್ಟೆ ಅಂತಕ್ಕಂಥ ಬಿರುದು ಪಡೆದುಕೊಂಡಿರ್ತಕ್ಕಂಥ ಮಾರುಕಟ್ಟೆ ಅಂದರೆ ಅದು ಹುಬ್ಬಳ್ಳಿಯ ಅಮರಗೋಳದಲ್ಲಿರ್ತಕ್ಕಂಥ APMC ಮಾರುಕಟ್ಟೆ. ಈ APMC ಮಾರುಕಟ್ಟೆಗೆ ರಾಜ್ಯದ ಬಹುತೇಕ ಅಂದರೆ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆಗಳಿಂದ ರೈತಾಪಿ ವರ್ಗದ ಜನರು ಅಂದರೆ ಅನ್ನದಾತರು ತಾವು ಬೆಳೆದಂಥ ಬೆಳೆಗಳನ್ನು ಇಲ್ಲಿ ಮಾರಾಟ ಮಾಡಲಿಕ್ಕೆ ಬರ್ತಾರೆ. ಆದರೆ ಬಂದಂಥ ರೈತರಿಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಕಾಡ್ತಾ ಇರ್ತಕ್ಕಂಥದ್ದು. ನಾನೀಗ ರೈತರ ಜೊತೆ ಇದ್ದೀನಿ. ಇವರು ಬೇರೆ ಬೇರೆ ಭಾಗಗಳಿಂದ ಇಲ್ಲಿ APMC ಮಾರುಕಟ್ಟೆಗೆ ಬಂದಿರತಕ್ಕಂಥ ರೈತರು. ಒಂದು ಕಡೆ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ರೈತರು ಏನು ಬರ್ತಾರೆ, ಆ ರೈತರಿಗೆ ಬಂದಂಥ ರೈತರು ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ರೈತರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಈ ಒಂದು ಮಾರುಕಟ್ಟೆ ಆಡಳಿತ ಮಂಡಳಿ ವಿಫಲವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಅವರಿಗೆ ವಸತಿ ಮಾಡುವಂಥ ವ್ಯವಸ್ಥೆ ಇರ್ಬೋದು, ಹೀಗೆ ಬಹುತೇಕ ಮೂಲಭೂತ ಸೌಲಭ್ಯಗಳ ಒಂದು ಕೊರತೆಯಿಂದಾಗಿ ಇಲ್ಲಿ ಬಂದಂಥ ಬಹುತೇಕ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ರೈತರನ್ನೇ ನಾನು ನೇರವಾಗಿ ಕೇಳ್ತೀನಿ, ಇಲ್ಲಿ ಯಾವ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ ಅಂತಕ್ಕಂಥದ್ರ ಕುರಿತು. ಸರಿಗಲ್ಲ, ರೈತರು ಈ ಒಂದು APMC ಮಾರುಕಟ್ಟೆಗೆ ಬರ್ತಾರೆ, ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ? ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಯಾಕಂತ ಹೇಳಿದರೆ ನಮ್ಮ ಹುಬ್ಬಳ್ಳಿ APMC ಅಂದರೆ ನಮ್ಮ ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ APMC ಅಂತ ಬಿರುದು ಪಡೆದಿದೆ, ಹೆಸರು ಪಡೆದಿದೆ. ಆದರೆ ಒಳಗೆ ಬಂದು ನಮ್ಮ ರೈತರ ವ್ಯವಸ್ಥೆಯನ್ನು ನೋಡಿದರೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಆಮೇಲೆ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಆಮೇಲೆ ಇಳ್ಕೋಬೇಕಪ್ಪ ಅಂತಂದ್ರೆ ಇಲ್ಲೆಲ್ಲ ನಮ್ಮ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ ರೈತರು. ಬೇರೆ ಬೇರೆ ಜಿಲ್ಲೆಯಿಂದ ಬಂದ್ರೆ ಅವ್ರಿಗೆ ಇಳ್ಕೊಳಕ್ಕೆ ವ್ಯವಸ್ಥೆ ಇಲ್ಲ. ಅವ್ಯವಸ್ಥೆ ಒಂದು ಗೂಡು ಯಾವುದಪ್ಪ ಅಂತಂದ್ರೆ ನಮ್ಮ ಹುಬ್ಬಳ್ಳಿ APMC ಆಗಿದೆ. ಆದ್ದರಿಂದ ನಿಮಗೆ ಹೆಸರು ಬಿರೋದು ದೊಡ್ಡದೈತಿ, ಒಳಗೆ ಬಂದು ನೋಡಿದ್ರೆ ವ್ಯವಸ್ಥೆ ಇಲ್ಲ, ಅವ್ಯವಸ್ಥೆ ಇದೆ. ರೈತರು ಬಂದಂಥವ್ರಿಗೆ ಅವರಿಗೆ ಟ್ರಾವೆಲಿಂಗ್ ಹೋಗೋಕೆ ಬರೋಕ್ಕೂ ವ್ಯವಸ್ಥೆ ಇಲ್ಲ, ಇರೋಕ್ಕೂ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಅವರು ಇಳ್ಕೋಬೇಕಪ್ಪ ಅಂತಂದ್ರೆ ಅವರಿಗೆ ಇಲ್ಲಿ ಇದು ಮಾಡೋಕ್ಕೂ ವಸತಿ ವ್ಯವಸ್ಥೆ ಇಲ್ಲ. ಆದ್ದರಿಂದ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲವೂ ಕೊರತೆ ಇದೆ. ಹೆಸರಿಗೆ ಮಾತ್ರ ಏಷ್ಯಾ ಖಂಡದಲ್ಲಿಯೇ ಪ್ರಥಮ ಅಂತೈತಿ. ಆದ್ದರಿಂದ ಈ ಕೂಡಲೇ ಹೆಸರಿಗೆ ತಕ್ಕ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು. ನಮ್ಮ ಬಂದಂಥ ರೈತರಿಗೆ ನೀವು ಅನುಕೂಲ ಮಾಡಿಕೊಡಬೇಕು. ಅಂದಾಗ ಮಾತ್ರ APMC ಏಷ್ಯಾ ಖಂಡದ ನಂಬರ್ 1 ಅಂತೇಳಿ ಆ ಬಿರುದಿಗೆ ನಮ್ಮ ರೈತರಿಗೆ ಅನುಕೂಲ ಆಕತ್ತೆ ಅಂತ ನಾನು ನೇರವಾಗಿ ಅವರಿಗೆ ಹೇಳ್ತಾ ಇದ್ದೇನೆ ಸರ್. ಈಗ ತಾವು ಬೆಳೆದಂಥ ಬೆಳೆಗಳನ್ನು ತಂದು ಇಲ್ಲಿ ಮಾರಾಟ ಮಾಡ್ತಾರೆ ರೈತರು. ಬಹುತೇಕ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆಗಳಿಂದ ರೈತರು ಬರ್ತಾರೆ. ಯಾವ ರೀತಿ ಸಂಕಷ್ಟವನ್ನು, ಯಾವ ರೀತಿ ಸಮಸ್ಯೆಯನ್ನು ಇಲ್ಲಿ ಅನುಭವಿಸ್ತಾ ಇದ್ರು? ಇದು ಉತ್ತರ ಕರ್ನಾಟಕದೊಳಗೆ ದೊಡ್ಡ ಮಾರುಕಟ್ಟೆ. ಇದು ಏಷ್ಯಾ ಖಂಡದೊಳಗೆ ಪ್ರಥಮ ಸ್ಥಾನ ಪಡೆದೈತಿ ಹುಬ್ಬಳ್ಳಿ ಅಮರಗೋಳ APMC ಮಾರುಕಟ್ಟೆ. ಇಲ್ಲಿ ಮತ್ತು ಏನಪ್ಪ ಅಂದ್ರೆ ಮೂಲ ಸೌಲಭ್ಯನೇ ಇಲ್ಲ. ಏನಪ್ಪ ಅಂತಂದ್ರೆ ಅವ್ರಿಗೆ ಇಳ್ಕೊಳಕ್ಕೆ ವಸತಿ ಆಗಲಿ, ಮತ್ತೊಂದು ಟಾಯ್ಲೆಟ್ ಬಾತ್ರೂಮ್ ಆಗಲಿ, ಮತ್ತು ಊಟದ ವ್ಯವಸ್ಥೆ ಆಗಲಿ, ಅವ್ರಿಗೆ ಅವ್ಯವಸ್ಥೆ ಐತಿ. ಅದರದ್ದು ಇವು ಇದನ್ನು ಶೀಘ್ರವಾಗಿ ಸರಿಪಡಿಸ್ಬೇಕು. ಯಾಕಂದ್ರೆ ಹೆಸರು ತಕ್ಕಂಗಾಗಿ ಇದು ನಡ್ಕೊಂಡು ಹೋಗ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಏನು ಹೇಳ್ತೀರಿ? ಈಗ ಇಲ್ಲಿನ ಆಡಳಿತ ಮಂಡಳಿ ರೈತರ ಒಂದು ಅನುಕೂಲಕ್ಕಾಗಿ ಮಾಡಬೇಕಾದಂಥ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸ್ತಾ ಇಲ್ಲ. ಹೌದು ಸರ್, ಯಾವ ಸೌಲಭ್ಯಗಳಂದ್ರೆ ಇಲ್ಲೇ ಇಲ್ಲಿ. ಆಮೇಲೆ ಬಂದಂಥ ರೈತರಿಗೆ ವಸತಿ ಇರೋಕೆ ಒಂದು ಜಾಗ ಇಲ್ಲ, ಕುಡಿಯೋಕೆ ನೀರು ಸಿಗಂಗಿಲ್ಲ. ಹಿಂಗಿದ್ದ ಹೊತ್ನ್ಯಾಗ ಇಲ್ಲಿ ಬಂದು ವ್ಯವಸ್ಥೆ ಸರಿ ಆಗಂಗಿಲ್ಲ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಾವು ಸ್ವಲ್ಪ ಸರಿ ಮಾಡಿರಿ ಅಂತೇಳಿ ಆಡಳಿತ ಮಂಡಳಿ ಕೇಳ್ಕೊತೀವಿ ನಾವು. ಇಲ್ಲ, ಆಡಳಿತ ಮಂಡಳಿ ಏನು ಹೇಳ್ತೀರಿ? ಬೇರೆ ಬೇರೆ ಭಾಗದಿಂದ ರೈತರು ಬರ್ತಾರೆ, ಇಲ್ಲಿ ಯಾವುದೇ ವ್ಯವಸ್ಥೆ ಕಾಣ್ತಾ ಇಲ್ಲ. ನೋಡ್ರಿ, ನಾವು ಹೇಳ್ಕೊಂತ ಕುಂತ್ರೆ ರೈತರಿಗೆ ಭಾಳ ತೊಂದರೆ ಐತಿ. ಎಲ್ಲ ಹೇಳೋಕೆ ಆಗಂಗಿಲ್ಲ. ಇಷ್ಟತನ ನಮ್ಮ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಏನು ತೀರ್ಮಾನ ಕೊಟ್ಟರು ಆ ಥರ ಎಲ್ಲ ಇಲ್ಲೇ ನಡೆಸ್ಕೊಡ್ಬೇಕಂತೇಳಿ ನಮ್ಮ ರೈತರಲ್ಲಿ ಒಂದು. ಅಲ್ಲ, ರೈತರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಇಲ್ಲಿ? ರೈತರಿಗೆ ಅನೇಕ ಥರ ಸಮಸ್ಯೆಗಳು ಅದಾವ್ರಿ. ರೈತರು ಬರೋಕೆ ಇಲ್ಲೇ ಅನುಕೂಲ ಇಲ್ಲ, ಕುಂದ್ರಾಕ ನಿಂದ್ರಾಕ ಅನುಕೂಲ ಇಲ್ಲ. ರೈತರಿಗೆ ಕಡಿಮೆ ದರದಲ್ಲಿ ಮಾರುಕಟ್ಟೆಯಲ್ಲಿ ಮಾರಾಟ ಆಕೈತಿ. ರೈತರು ಬೆಳೆದಂಥ ಬೆಳೆಗೆ ಏನು ಅನುಕೂಲ ಇಲ್ಲ. ಒಂಥರ ಮಳೆಗಾಲನೂ ರೈತರಿಗೆ ತೊಂದರೆ ಕೊಡ್ತೈತಿ. ಬೆಳೆದಂಥ ಬೆಳೆಗೆ ಸರಿಯಾಗಿ ಬೆಂಬಲ ಬೆಲೆ ಇಲ್ಲ, ಅದು ಸೌಲಭ್ಯ ಅಂತೂ ಇಲ್ಲ. ಅದಕ್ಕಾಗಿ ಎಲ್ಲ ಥರ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವಲ್ಲಿ ವಿನಂತಿ. ಇದಿಷ್ಟು ಬೇರೆ ಬೇರೆ ಭಾಗದಿಂದ ಬಂದಂಥ ರೈತರ ಮಾತುಗಳು.
ಒಂದು ಕಡೆ ನಿಜಕ್ಕೂ ಇದು ರೈತರ ನೋವಿನ ಮಾತುಗಳಂತಲೇ ಹೇಳ್ಬೋದು. ಯಾಕಂದರೆ ಇಡೀ ಏಷ್ಯಾದಲ್ಲೇ ನಂಬರ್ 1 ಪಟ್ಟವನ್ನು ಪಡೆದುಕೊಂಡಿರ್ತಕ್ಕಂಥ APMC ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯಾದಂಥ ಮೂಲಭೂತ ಸೌಲಭ್ಯಗಳಿಲ್ಲ. ಮೂಲಭೂತ ಸೌಲಭ್ಯಗಳ ಕೊರತೆಯಿಂದಾಗಿ ಇಲ್ಲಿ ಬರ್ತಕ್ಕಂಥ ರೈತರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಇಲ್ಲಿನ ಆಡಳಿತ ಮಂಡಳಿ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಈ ನಿಟ್ಟಿನಲ್ಲಿ ಸೂಕ್ತವಾದಂಥ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಮೋಟ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.